ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಟೇಸ್ಟಿಯಾಗಿರುವಂತಹ ತೊಗರಿಬೇಳೆ ಒಬ್ಬಟ್ಟು ಅಥವಾ ಹೋಳಿಗೆ ಅಂತಲೂ ಹೇಳ್ಬೋದು, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಒಂದು ಬೌಲ್ ಇಟ್ಕೊಂಡೆ. ಇವಾಗ ಏನು ಮೈದಾನು ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿದ್ದೀನಲ್ಲ, ಅದು ಹಿಟ್ಟು ಹಾಕ್ಕೊತೀನಿ. ಫುಲ್ಲು ಗೋಧಿ ಹಿಟ್ಟು ತೊಗೊಂಡ್ಬಿಟ್ರೆ ಜಿಗಿ ಇರಲ್ಲ, ಅದಕ್ಕೋಸ್ಕರ ನಾನು ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಕಣಕನ ಹಾಗೆ ಕಲಿಸ್ಬಾರ್ದು, ಉಪ್ಪು ಅರ್ಶಿನ ಪುಡಿ ಹಾಕಿಬಿಟ್ಟು ಕಲಿಸ್ಬೇಕು. ಹಾಗೆ ಅರ್ಶಿನ, ನೋಡಿ ಇವಾಗ ಸಾಕು, ಇಷ್ಟು ನೀರು ಹಾಕಿ ಕಲಿಸಿದ್ದು. ತುಂಬ ಅಳಕಾಗೂ ಕಲಿಸ್ಬಾರ್ದು, ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು, ಮೀಡಿಯಮ್ ಅಳತೆಯಲ್ಲಿ ಕಲಿಸೋಣ. ನೋಡಿ ಇಷ್ಟಿದ್ರೆ ಸಾಕು. ಮೇಲೆ ಎಣ್ಣೆ ಹಾಕ್ತೀನಿ. ಸುಮಾರು 1 ಗಂಟೆವರೆಗೂ ನೆನಿಬೇಕಿದ್ವು. 1 ಗಂಟೆವರೆಗೂ ನೆನಿಲಿ, ಸೈಡಲ್ಲಿ ಇಟ್ಬಿಡೋಣ ನೆನೆ 1 ಗಂಟೆವರೆಗೂ. ನೋಡಿ ಈ ಥರ ಮುಚ್ಚಿ ಎತ್ತಿಡೋಣ 1 ಗಂಟೆವರೆಗೂ. ಇಲ್ಲಿ ನೋಡಿ ಒಂದು ಪಾತ್ರೆ ಇಟ್ಕೊಂಡೆ, ಹಾಗೆ ಗ್ಯಾಸ್ ಆನ್ ಮಾಡಿಕೊಂಡೆ. ನಾಲ್ಕು ಬಟ್ಲು ನೀರು ಹಾಕ್ತೀನಿ. ನಾಲ್ಕು ಬಟ್ಲು ನೀರು ಹಾಕಿದೆ. ತೊಳೆದು ಇಟ್ಕೊಂಡಿರೋಂಥ ತೊಗರಿಬೇಳೆ ಹಾಕ್ತೀನಿ. ಇವಾಗ ಇದು 10 ರಿಂದ 15 ನಿಮಿಷ ಬೇಯಬೇಕು. ಬೇಯಕ್ಕೆ ಬಿಡೋಣ. ಕುಕ್ಕರಲ್ಲಿ ಇಡೋಕ್ಕಾಗಲ್ಲ ಇದು, ಯಾಕೆ ಅಂತಂದರೆ ಕುಕ್ಕರಲ್ಲಿ ಇಟ್ಬಿಟ್ರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ, ಆಮೇಲೆ ಹೂರ್ಣ ಅಳ್ಳಕ್ಕಾಗುತ್ತೆ. ಅದಕ್ಕೋಸ್ಕರ ನಾವು ಪಾತ್ರೆನಲ್ಲೇ ಬೇಯಿಸ್ಬೇಕು. ನೋಡಿ ನೋಡಿ ಈ ಥರ ಕುದೀತಾ ಇದೆ ಇದು. ನೋಡಿ ಇವಾಗ ತೊಗರಿಬೇಳೆ ಕಲರ್ ಹೇಗೆ ಚೇಂಜ್ ಆಗಿದೆ ನೋಡಿ. ಈ ಥರ ಮುಟ್ಟಿದ್ರೆ, ಈ ಥರ ಕುಚಿದ್ರೆ 1ರಲ್ಲಿ 2 ಆದರೆ ಸಾಕು. ಇವಾಗ ಆಗಿದೆ ಇದು, ಸಾಕು. ನಾನು ನೀರು ಬಸ್ಕೊಂಡು ಬರ್ತೀನಿ. ಇಲ್ಲಿ ನೋಡಿ ಎಲ್ಲ ನೀರು ಬಸ್ಕೊಂಡು ಬಂದೆ, ಎಲ್ಲ ನೀರು ಬಸ್ಬಿಟ್ಟಿದ್ದೀನಿ ಫುಲ್ಲು. ಇವಾಗ 1 ಕಪ್ ಬೆಲ್ಲ ತೊಗೊಂಡಿದ್ನಲ್ಲ, 1 ಕಪ್ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಮಿಕ್ಸ್ ಮಾಡೋಣ ಎಲ್ಲ. ಇದು ಒಂದು 5 ರಿಂದ 10 ನಿಮಿಷ ಇಟ್ಟರೆ ಸಾಕು. ಬೆಲ್ಲ ಕರಗೋವರೆಗೂ ಇದ್ದರೆ ಸಾಕು. ಏನು ಜಾಸ್ತಿ ಕುದಿಸ್ಬೇಕಂತ ಏನಿಲ್ಲ, ಬೆಲ್ಲ ಕರಗಿದ್ರೆ ಸಾಕು. ಬೆಲ್ಲ ಕರಗಿದ್ದಾಗಿದೆ ನೋಡಿ, ಬೆಲ್ಲ ಕರಗಿದೆ. ಇವಾಗ ಗ್ಯಾಸ್ನ ಆಫ್ ಮಾಡಿಬಿಡ್ತೀನಿ. ಸ್ವಲ್ಪ ಹೊತ್ತು ತಣ್ಣಗಾಗಬೇಕು, ಅದು ತಣ್ಣಗಾದ್ಮೇಲೆ ರುಬ್ಕೊಂಡು ಬರೋಣ.
ಇಲ್ಲಿ ನೋಡಿ ಇವಾಗ ತಣ್ಣಗಾಗಿದೆ. ಇದನ್ನ ರುಬ್ಕೊಂಡು ಬರೋಣ ಬನ್ನಿ. ತಣ್ಣಗಾಗಿದ್ದಾಗಿದೆ. ಇವಾಗ ಬೇಳೆನ ರುಬ್ಕೊಂಡು ಬರೋಣ ಬನ್ನಿ. ಬೇಳೆನ ರುಬ್ಬೋಣ. ಇಲ್ಲಿ ನೋಡಿ ರುಬ್ಬೋಣ. ಇಲ್ಲಿ ನೋಡಿ ಇವಾಗ ರುಬ್ಬಿದ್ದಾಯಿತು. ಫುಲ್ ಸಣ್ಣಗೂ ಇರಬಾರ್ದು, ಸ್ವಲ್ಪ ತರಿಯಾಗಿದ್ದರೆ ಸಾಕು. ಇವಾಗ ರುಬ್ಬಿದ್ದಾಯಿತು. ಜಾರಿಂದ ಚೇಂಜ್ ಮಾಡ್ಕೊತೀನಿ. ಬೆಲ್ಲ ಹಾಕ್ತೀವಲ್ಲ, ಬೆಲ್ಲದ ಜೊತೆ ಏನಾದರೂ ಹಾಕ್ಬೋದು, ಏಲಕ್ಕಿ ಪೌಡ್ರು. ಇವಾಗ ಹಾಕ್ತಾಯಿದ್ದೀನಿ, ಎಲ್ಲ ರುಬ್ಕೊಂಡು ಬಂದಮೇಲೆ ಹಾಕ್ತಾಯಿದ್ದೀನಿ. ನೋಡಿ ಏಲಕ್ಕಿ ಪೌಡ್ರ್ ಹಾಕಿದೆ. ನೋಡಿ ಎಷ್ಟು ಚೆನ್ನಾಗಿ ಹೂರ್ಣ ರುಬ್ಬಿದ್ದೀನಿ. ಎಲ್ಲ ಹೂರ್ಣ ಚೆನ್ನಾಗಿ ಬಂದಿದೆ. ಇವಾಗ ಮಾಡೋದು ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ ಕನಕನೂ ನೆಂದಿದ್ದಾಗಿದೆ, ಹಾಗೆ ಹೂರ್ಣನೂ ರೆಡಿಯಾಗಿದೆ. ಇವಾಗ ಒಬ್ಬಟ್ಟು ತಟ್ಟೋದನ್ನ ತೋರಿಸ್ತೀನಿ ನೋಡಿ. ನೋಡಿ ಹಾಗೆ ಎಣ್ಣೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಕೈಗೆ. ಸ್ವಲ್ಪ ಕಣಕ ತೊಗೊತೀನಿ. ಸ್ವಲ್ಪ ಹೂರ್ಣ ತೊಗೊತೀನಿ. ಈ ಥರ ತುಂಬ್ಕೋಬೇಕು ಹೂರ್ಣನ. ಮೇಲೆ ಎಕ್ಸ್ಟ್ರಾ ಆಗಿದ್ದು ತೆಕ್ಕೊಂಡೆ. ಮತ್ತೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಕವರಿಗೆ ಒಂದಿಷ್ಟು ಎಣ್ಣೆ ಹಾಕೋಣ. ಇವಾಗ ತಟ್ಟು ತೋರಿಸ್ತೀನಿ ನೋಡಿ. ತಟ್ಟದ್ದು ನಾನು ಎಣ್ಣೆ ಕವರಿಗೆ ತಟ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ಒಬ್ಬಟ್ಟು ಶೀಟ್ ಸಿಗುತ್ತೆ, ಇಲ್ಲ ಬಟರ್ ಪೇಪರ್ ತೊಗೋಬೋದು. ನಿಮ್ಗೆ ಯಾವ್ದು ಕಂಫರ್ಟೇಬಲೋ ಅದನ್ನು ತೊಗೊಳ್ಳಿ. ನೋಡಿ ತಟ್ಟಿದ್ದಾಯ್ತು. ಇವಾಗ ಬೇಯಿಸೋಣ. ಈ ಥರ ಮುಟ್ಟಿದ್ರೆ ಗೊತ್ತಾಗುತ್ತೆ ಕಾದಿದೆಯಾ ಇಲ್ವಾ ಅಂತ. ಸ್ವಲ್ಪ ಎಣ್ಣೆ ಚಿಮ್ಕಿಸ್ತೀನಿ. ನೋಡಿ ಈ ಥರ ತೆಕ್ಕೊಂಡೆ ಹೋಳಿಗೆ. ಇವಾಗ ಹಾಕ್ತೀನಿ ನೋಡಿ. ಮೇಲೆ ಎಣ್ಣೆ ಬಿಡ್ತೀನಿ. ಸುತ್ತು ಬಿಡಿಸ್ಕೋಬೇಕು. ನೋಡಿ
ಇವಾಗ ಎರಡು ಸೈಡು ಬೆಂದಿದ್ದಾಯಿತು ನೋಡಿ. ಇವಾಗ ತೆಕ್ಕೊಳ್ತೀನಿ. ಟೇಸ್ಟಿಯಾಗಿರುವ ತೊಗರಿಬೇಳೆ ಒಬ್ಬಟ್ಟು ಹಾಗೆ ಹೋಳಿಗೆನೂ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ ಕರೆಕ್ಟಾಗಿ.